ಪಿಚ್ ನಲ್ಲಿ ಮೊದಲ ಗೆಲುವಿಗೆ ತಡಕಾಡ್ತಾ ಇರುವಂತ ಆರ್ಸಿಬಿ ಇವತ್ತು ರಾಜಸ್ಥಾನ ರಾಯಲ್ಸ್ ವಿರುದ್ಧ ಚಿನ್ನಸ್ವಾಮಿ ಮೈದಾನದಲ್ಲಿ ಕಣಕ್ಕಿಳಿಯಲಿದೆ. ಈಗಾಗಲೇ ತವರಿನಲ್ಲೇ ಹ್ಯಾಟ್ರಿಕ್ ಸೋಲನ್ನ ಕಂಡಿರುವಂತ ಬೆಂಗಳೂರು ತಂಡಕ್ಕೆ ಇಂದಿನ ಪಂದ್ಯ ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ಒಂದು ಸೋಲು ಪಾಯಿಂಟ್ಸ್ ಟೇಬಲ್ನ ಲೆಕ್ಕಾಚಾರವನ್ನೇ ಬುಡಮೇಲು ಮಾಡಿಬಿಡುತ್ತೆ. ಅದು ಹೇಗೆ ಅನ್ನೋದನ್ನು ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಈ ಸೀಸನ್ ನಲ್ಲಿ ಆರ್ಸಿಬಿ ಟೀಮ್ 8 ಪಂದ್ಯಗಳನ್ನು ಆಡಿದ್ದು ಅದರಲ್ಲಿ 5 ಮ್ಯಾಚ್ಗಳನ್ನು ವಿನ್ ಆಗಿದೆ. ಆದರೆ ಈ 5 ಗೆಲುವುಗಳು ಎದುರಾಳಿ ತಂಡಗಳ ತವರಿನಲ್ಲಿ ಬಂದಿರೋದು. ಚಿನ್ನಸ್ವಾಮಿಯಲ್ಲಿ ಆಡಿದಂಥ 3ಕ್ಕೆ 3 ಮ್ಯಾಚ್ಗಳನ್ನು ಸೋತಿದ್ದಾರೆ. ಇದೀಗ ಆರ್ ವಿರುದ್ಧ ತವರಿನಲ್ಲಿ 4ನೇ ಪಂದ್ಯಕ್ಕೆ ರೆಡಿಯಾಗಿದ್ದಾರೆ. ಅತ್ತ ಈ ಸೀಸನ್ ನಲ್ಲಿ ಕಂಪ್ಲೀಟ್ ಹಳ್ಳ ಹಿಡಿದಿರುವಂತ ರಾಜಸ್ಥಾನ ತಂಡ 8 ಪಂದ್ಯಗಳನ್ನು ಆಡಿ ಜಸ್ಟ್ 2 ಮ್ಯಾಚ್ಗಳನ್ನಷ್ಟೇ ವಿನ್ ಆಗಿದೆ. ಸೊ ಇವತ್ತು ಗೆಲ್ಲಲೇಬೇಕಾದಂಥ ಪ್ರೆಷರ್ನಲ್ಲಿದ್ದಾರೆ. ಒಂದ್ ವೇಳೆ ರೆಡ್ ಆರ್ಮಿಗೆ ಹೋಮ್ ಗ್ರೌಂಡ್ ಮತ್ತೆ ಬ್ಯಾಡ್ ಲಕ್ ಆದ್ರೆ ದೊಡ್ಡ ಆಘಾತವೇ ಎದುರಾಗಲಿದೆ. ಅಂಕಗಳು ಒಂದೇ ಇದ್ರೂ ನೆಟ್ ರನ್ ರೇಟ್ ದೇ ಟ್ವಿಸ್ಟ್. ಸದ್ಯ ಈ ಸೀಸನ್ IPL ನಲ್ಲಿ ಗುಜರಾತ್ ಟೈಟನ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಅದ್ಭುತ ಪ್ರದರ್ಶನದ ಮೂಲಕ ಟೇಬಲ್ ಟಾಪರ್ಸ್ ಆಗಿದ್ದಾರೆ. ಎರಡೂ ತಂಡಗಳು 8 ಮ್ಯಾಚ್ಗಳನ್ನು ಆಡಿದ್ದು ಅದರಲ್ಲಿ 6 ಪಂದ್ಯಗಳನ್ನು ಗೆದ್ದುಕೊಂಡಿದ್ದಾರೆ. ಉಳಿದ 2 ಪಂದ್ಯಗಳಲ್ಲಿ ಸೋಲನ್ನ ಕಂಡಿದ್ದಾರೆ. ಆದರೆ ನೆಟ್ ರನ್ ರೇಟ್ ಆಧಾರದ ಮೇಲೆ ಗುಜರಾತ್ ತಂಡವೇ ನಂಬರ್ 1 ಪ್ಲೇಸ್ನಲ್ಲಿದೆ. ಡೆಲ್ಲಿ ತಂಡದ ನೆಟ್ ರನ್ ರೇಟ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಅವರು ಸೆಕೆಂಡ್ ಪ್ಲೇಸ್ ನಲ್ಲಿದ್ದಾರೆ. ಬಟ್ ವಿಷಯ ಅಂದ್ರೆ ನಿನ್ನೆ ರಾತ್ರಿವರೆಗೂ ಟಾಪ್ 3 ನಲ್ಲಿದ್ದಂತ ಆರ್ಸಿಬಿ ಈಗ 4ನೇ ಸ್ಥಾನಕ್ಕೆ ಜಾರಿದೆ. ಅದಕ್ಕೆ ಮುಖ್ಯ ಕಾರಣ ಮುಂಬೈ ಇಂಡಿಯನ್ಸ್. ಹೈದರಾಬಾದ್ ವಿರುದ್ಧದ ಬುಧವಾರ ನಡೆದಂತ ಮ್ಯಾಚ್ನಲ್ಲಿ ವಿನ್ ಆಗಿರುವಂತ ಮುಂಬೈ ಇಂಡಿಯನ್ಸ್ ಈಗ ದಿಢೀರ್ ಅಂತ 3ನೇ ಸ್ಥಾನಕ್ಕೆ ಜಂಪ್ ಆಗಿದೆ. ಹೀಗಾಗಿ ಆರ್ಸಿಬಿ 1 ಸ್ಥಾನ ಕೆಳಗೆ ಜಾರಿದೆ. ಅಂದ್ರೆ ಈಗ 4ನೇ ಸ್ಥಾನಕ್ಕೆ ತಲುಪಿದೆ. ಆನಂತರದ ಸ್ಥಾನಗಳಲ್ಲಿ PBKS ಮತ್ತು LSG ತಂಡಗಳಿವೆ. ನೋಡಿ, ಇಲ್ಲಿ ಆರ್ಸಿಬಿ ಮತ್ತು ಪಂಜಾಬ್ ತಂಡ ತಲಾ 5 ಮ್ಯಾಚ್ಗಳನ್ನ ಗೆದ್ದು 3 ಪಂದ್ಯಗಳನ್ನ ಸೋತಿದ್ರು ಕೂಡ ಆರ್ಸಿಬಿ 1 ಕೈ ಮೇಲಿದೆ. ಅಂದ್ರೆ ಪಂಜಾಬ್ಗಿಂತ ಸ್ವಲ್ಪ ನೆಟ್ ರನ್ ರೇಟ್ ಜಾಸ್ತಿ ಇದೆ. ಆದ್ರೆ ಮುಂದಿನ ಪಂದ್ಯಗಳಲ್ಲಿ ಈ ಟೇಬಲ್ ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. 1-2 ಮ್ಯಾಚ್ಗಳ ಸೋಲು ಇಡೀ ಲೆಕ್ಕಾಚಾರವನ್ನೇ ಬುಡಮೇಲು ಮಾಡಿಬಿಡುತ್ತವೆ. ಜಸ್ಟ್ 0.1% ನಿಂದ ಪ್ಲೇ ಆಫ್ ಮಿಸ್ ಆದ್ರೂ ಕೂಡ ಅಚ್ಚರಿ ಪಡಬೇಕಿಲ್ಲ. ಹೀಗಾಗಿ ಮ್ಯಾಚ್ ಗೆಲ್ಲೋದ್ರ ಜೊತೆಗೆ ನೆಟ್ ರನ್ ರೇಟ್ ಕೂಡ ಜಾಸ್ತಿ ಮಾಡಿಕೊಳ್ಬೇಕಾದ ಅಗತ್ಯ ಕೂಡ ಇದೆ. ಹೋಮ್ ಪಿಚ್ ನಲ್ಲಿ ಬರ್ತಿಲ್ಲ ಹೈ ಸ್ಕೋರ್. ಸದ್ಯ 3 ಪಂದ್ಯಗಳನ್ನ ಹೋಮ್ ಗ್ರೌಂಡ್ ನಲ್ಲಿ ಆಡಿರುವಂತ ಆರ್ಸಿಬಿ 3 ಸಲ ಕೂಡ ಟಾಸ್ ಅನ್ನ ಸೋತು ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡಿದೆ. ಈ 3 ಸಲ ಕೂಡ ಹೈ ಸ್ಕೋರ್ ಬಂದಿಲ್ಲ. ಗುಜರಾತ್ ವಿರುದ್ಧದ ತಮ್ಮ ಮೊದಲ ಪಂದ್ಯದಲ್ಲಿ 8 ವಿಕೆಟ್ಗಳ ನಷ್ಟಕ್ಕೆ 169 ರನ್ಗಳನ್ನ ಕಲೆ ಹಾಕಿದ್ರು. ಹಾಗೆ ಡೆಲ್ಲಿ ವಿರುದ್ಧದ 2ನೇ ಪಂದ್ಯದಲ್ಲಿ 8 ವಿಕೆಟ್ಗಳನ್ನ ಕಳ್ಕೊಂಡು 163 ರನ್ಗಳನ್ನ ಬಾರಿಸಿದ್ರು. ಇನ್ನು ಪಂಜಾಬ್ ವಿರುದ್ಧದ 3ನೇ ಪಂದ್ಯದಲ್ಲಂತೂ ಮಳೆಯಿಂದಾಗಿ ಮ್ಯಾಚ್ ಲೇಟ್ ಆಗಿ ಆರಂಭವಾದ್ರೂ ಕೂಡ ಅದೇ ಕಥೆಯಾಗಿತ್ತು. ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡಿ 9 ವಿಕೆಟ್ಗಳ ನಷ್ಟಕ್ಕೆ 95 ರನ್ಗಳನ್ನಷ್ಟೇ ಕಲೆ ಹಾಕಿದ್ರು. ಇನ್ನೊಂದು ಅಚ್ಚರಿಯ ವಿಚಾರ ಅಂದ್ರೆ ಅವೇ ಪಿಚ್ಗಳಲ್ಲಿ 1 ಓವರ್ಗೆ 9 ರಿಂದ 10 ರನ್ಗಳನ್ನ ನಮ್ಮ ಬ್ಯಾಟರ್ಸ್ ಬಾರಿಸ್ತಾ ಇದ್ದಾರೆ. ಆದ್ರೆ ಚಿನ್ನಸ್ವಾಮಿ ಮೈದಾನದಲ್ಲಿ ಮಾತ್ರ ಅವರ ಬ್ಯಾಟ್ಗಳಿಂದ ಪ್ರತಿ ಓವರ್ಗೆ 7 ರಿಂದ 8 ರನ್ಸ್ ಅಷ್ಟೇ ಬರ್ತಾ ಇದೆ. ಹೀಗಾಗಿ ಇವತ್ತಿನ ಪಂದ್ಯದಲ್ಲಿ ಈ ತಪ್ಪು ಮತ್ತೆ ರಿಪೀಟ್ ಆಗದಂತೆ ನೋಡಿಕೊಳ್ಬೇಕಿದೆ. ಟಾಪ್ ಆರ್ಡರ್ ಬ್ಯಾಟರ್ಸ್ ಉತ್ತಮ ಪ್ರದರ್ಶನ ನೀಡಬೇಕಿದೆ. ಹಾಗೆ ನೆಟ್ ರನ್ ರೇಟ್ ಅನ್ನು ಕೂಡ ಕಾಯ್ದುಕೊಳ್ಬೇಕಾಗುತ್ತೆ. ನಮಸ್ಕಾರ.